ಓಲೈಸುವಂತದ್ದು ಆ ತತ್ವ ಸಿದ್ಧಾಂತಗಳಂತ ಇದೇನು ಅಜೆಂಡಾ ಇದು RSS ಅಜೆಂಡಾ ಅನ್ನೋದು ಯಾವ ತರ ನಾವು ನಿಮ್ಗೆ ತಿಳ್ಕೊಳ್ಳೋದು? ಇಲ್ಲಿ ಸಂವಿಧಾನ ಪೀಠಿಕೆ ಇರೋ ಜಾಗದಲ್ಲಿ ನೀವಿಲ್ಲಿ ಗೀತಾ ಸಾರ ಹಾಕೋಬಿಟ್ಟು ಆಯಮ್ಮನೇನ ಗೀತಾ ಸಾರನ ಇಲ್ಲಿ ನಮ್ಮ ಶಾಲೆಗಳಲ್ಲಿ ಇದು ಆಗ್ಬೇಕಾಗಿರೋದು, ಪಠ್ಯಪುಸ್ತಕ ಆಗ್ಬೇಕಾಗಿರೋದು ಎಲ್ಲ ಬಂದಿರ್ತಕ್ಕಂಥದ್ದು ಅಂಬೇಡ್ಕರ್ ನಾಯಿಗಳು ಬಂದು ಮಾಡೋದಕ್ಕೆ ಬಂದಿದ್ದೇವೆ. ಇದನ್ನು ನೋಡಿ ನಾವೆಲ್ಲ ಹೋರಾಟಗಾರರು ಕೇಳಿದ್ದೇವೆ, ಹಾಗಾಗಿ ನಾವು ಇದು ಕಿತ್ತಾಗ್ತಾ ಇದ್ದೀವಿ.
ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಹಿಂದೂ ವಿರೋಧಿಗಳಿಗೆ ಹಿಂದೂ ವಿರೋಧಿಗಳಿಗೆ ಹಿಂದೂ ವಿರೋಧಿಗಳಿಗೆ ಹಿಂದೂ ವಿರೋಧಿಗಳಿಗೆ ಅದೇ ಓದ್ಬಿಟ್ಟಿದ್ದಾರೆ ಎಲ್ಲ ಸಂಘಟನೆ ಅದೊಂದಷ್ಟೇ. ಈಗ ಎಷ್ಟು ಜನ ಬಂದಿದ್ದೀರಲ್ಲ, ನಾವು 4 ಜನ ಸಾವಿರ ಬಂದ್ಬಿಟ್ಟಿದ್ದಾರೆ. ಅದರಿಂದ ಲೇಟಲ್ಲ ಒಂದೇ, ಬಟ್ ಎಲ್ಲ ಅವ್ರಿಗೂ ಇದಾವೆ, ಎಲ್ಲ ಸಂಘಟನೆ ಇದಾರಲ್ಲ, ಒಂದೇ ಸಂಘಟನೆ ಅವರೆಲ್ಲ ಎಲ್ಲ ಅವ್ರು ಬಂಧಿಸಬೇಕು ಅಂತ ನಾವು ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಂತ ಇದೀವಿ. ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ ಸರ್ ಇವ್ರ ಮೇಲೆ, ಯಾಕಂದ್ರೆ ಇವ್ರ ಬೇರೆ ರೂಲ್ಸ್ ಕೂಡ ಇದೆ ಇವ್ರ ಮೇಲೆ, ನಾವು ಮುಂದೆ ನಾವು ಅದನ್ನ ಪ್ಲೇಸ್ ಮಾಡ್ತೀವಿ. ಸೊ ಖಂಡಿತವಾಗ್ಲೂ ಅವ್ರ ಮೇಲೆ 107 ಪ್ರೊಸೀಡಿಂಗ್ಸ್ ಕೂಡ ಇನಿಷಿಯೇಟ್ ಮಾಡ್ಬೇಕು. ಯಾಕಂದ್ರೆ ಸೊಸೈಟಿಯಲ್ಲಿ ಇವರಿಂದ ಪಬ್ಲಿಕ್ ಪೀಸ್ ಬಹಳ ತೊಂದರೆ ಆಗಿದೆ, ಇವರು ಇಂಥವ್ರು ಬಹಳ ಹಾರ್ಮ್ಫುಲ್ ಆಗಿದ್ದಾರೆ. ಸೊ ಇನ್ ಕೇಸ್ 107 ಪ್ರೊಸೀಡಿಂಗ್ಸ್ ಮಾಡಿ, ಇನ್ ಕೇಸ್ ಇಲ್ಲಾಂದ್ರೆ ಎಕ್ಸ್ಟರ್ನ್ಮೆಂಟ್ ಕೊಡ್ತಾವೆ, ಖಂಡಿತವಾಗ್ಲೂ ಮಾಡ್ಬೋದು ಸರ್. ಸೊ ಹ್ಯೂಮನ್ ರೈಟ್ಸ್ ಇಲ್ಲ ಅಂದ್ರೂ ಕೂಡ, ಸೊ ಗಡಿಪಾರ್ ಇಂಥವ್ರ ಮೇಲೆ ಇನ್ ಕೇಸ್ ಬೇರೆ ಬೇರೆ ಕ್ರಿಮಿನಲ್ ಅಫೆನ್ಸ್ ಇದೆ, ಖಂಡಿತ ಪಾಲ್ಗೊಳ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಬೇಕಂತ ನಮ್ಮೆಲ್ಲರ ಪರವಾಗಿ ನಾನು ಆಸ್ ಅಡ್ವೊಕೇಟ್ ಆಗಿ, ಆಸ್ ಎ ಹಿಂದೂ ಆಗಿ ನಾನು ತಮ್ಮ ಕಳ್ಕಳಿಯನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಸೊ ಇದನ್ನ ಖಂಡಿತವಾಗ್ಲೂ ಆಕ್ಷನ್ ಮಾಡ್ತೀನಿ. ಗೀತಾ ಸಾರನ ಅವರು ಹೇಳಿ ಇದು ಇದು ಹದ್ದಾಕಿರೋದಂದ್ರೆ RSS ಬಗ್ಗೆ ಕೂಡ ಅವೇರ್ನೆಸ್ ಮಾಡಿದ್ರೆ ನಾವೆಲ್ಲರೂ ಅಂಬೇಡ್ಕರ್ ಅನುಯಾಯಿಗಳೇ, ಒಬ್ಬರೇ ಅಲ್ಲ, ಒಬ್ಬರಿಗೆ ದಯವಿಟ್ಟು ಮಾತಾಡಿ. ನಿಮ್ಮೆಲ್ಲರ ಭಾವನೆಗಳು ಸ್ವಲ್ಪ ಇದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಕೊಳ್ಳೋದು ಅವಶ್ಯಕತೆ. ಕಾನೂನಡಿ ಏನೇನು ಕ್ರಮ ಕೈಗೊಳ್ಬೇಕು, ನೀವು ಬೇಡ ಅಂದ್ರೂ ನಾವು ತಗೊಂಡೇ ಬಿಡೋದಿಲ್ಲ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಏನು ಶಾಂತಿನ ನೆಮ್ಮದಿನ ಕದಡಿದ್ರೆ ಇಂಥವನ್ನ ಪೊಲೀಸ್ ಇಲಾಖೆ ಯಾವತ್ತೂ ಕ್ಷಮಿಸಿಲ್ಲ, ಬಿಡೋದು ಇಲ್ಲ. ಕೇಸ್ ಇಷ್ಟ ಆಗಿದೆ, ಇನ್ವೆಸ್ಟಿಗೇಷನ್ ಆಗುತ್ತೆ, ಅವ್ರು ಯಾರೇ ಆಗಿದ್ರು ಕೂಡ ತಪ್ಪು ಮಾಡಿ 100% ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ವಾಟ್ ಎವರ್ ಇಸ್ ಸೆಡ್, ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ ಆಕ್ಷನ್. ಥ್ಯಾಂಕ್ ಯು ಸರ್. ಈ ದೇಶದಲ್ಲಿ ನಾವು ಎಲ್ಲರೂ ಭಾರತಾಂಬೆಯ ಮಕ್ಕಳು. ನಾವು ಇದು ಒಂದು ಅದೃಷ್ಟ, ನಾವು ಭಾರತ ದೇಶದಲ್ಲಿ ನಾವು ಹುಟ್ಟಿರೋದು ಅದೊಂದು ಅದೃಷ್ಟ. ಯಾಕಂದ್ರೆ ಎಲ್ಲಾ ಸಮಾಜಗಳು ಮತ್ತೆ ಎಲ್ಲಾ ಒಂದು ಧರ್ಮದವರು ಈ ದೇಶದಲ್ಲಿ ಇದ್ದಾರೆ. ನಾವೆಲ್ಲರೂ ಅಣ್ಣ ತಮ್ಮಂದಿರತ್ತೆ ನಾವು ಬಾಳ್ತಾ ಇದ್ದೀವಿ. ಆ ಒಂದು ಬಾಳೋದನ್ನ ಸಹಿಸಲಾಗಿದೆ. ಕೆಲವೊಬ್ರು ಇರ್ತಾರೆ, ಯಾರು ಚೆನ್ನಾಗಿದ್ರೆ ಅವ್ರು ಏನೋ ಒಂದು ಅಲ್ಲಿ ಡಿವೈಡ್ ಮಾಡಬೇಕು ಅಂತ ವ್ಯಕ್ತಿಗಳಿಂದ ಇವತ್ತು ದಿನ ಈ ಘಟನೆ ನಡೆದಿದೆ. ಅಂತ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಮಾರಕ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ಒಂದು ನಗರದಿಂದ, ಈ ಒಂದು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಯಾಕೆಂದ್ರೆ ಒಂದಾದ್ಮೇಲೆ ಒಂದು DDP ಆಫೀಸಲ್ಲಿ, ಎರಡನೇದು ಇಲ್ಲಿ ಟವರ್ ಅಲ್ಲಿ, ಎರಡು ವಿಚಾರ. ಇವ್ರೇನಾದ್ರು ನಮ್ಮ ಒಂದು ಸಮಾಜದ ಮೇಲೆ ಏನಾದ್ರು ಅವ್ರಿಗೇನೋ ಗೌರವ ಇದ್ದಿದ್ದೇ ಆಗಿದ್ರೆ RSSದು ಪಥಸಂಚಲನ ಬರುವಾಗ ಅವ್ರಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಇವತ್ತಿನ ದಿನ ಹೂವು ಹಾಕೋ ರೀತಿಯಲ್ಲಿ ನಾವೆಲ್ಲ ಒಂದು ಅಣ್ಣ ತಮ್ಮಂದ್ರೆ ಬಾಳೋಣ ಅಂತ ಹೇಳ್ಬಿಟ್ಟು ನಾಳೆ ದಿನ ಈದ್ ಮಿಲಾದ್ಗೆ ಅವ್ರು ಬಂದಾಗ ನಾವು ಕೂಡ ಹೂವು ಅದು ಎಲ್ಲ ಹಾಕ್ಬಿಟ್ಟು ಅವ್ರಿಗೂ ಸ್ವಾಗತ ಕೋರ್ಕೊಂಡು ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಇರಬೇಕು ಅನ್ನೋ ಒಂದು ಭಾವನೆಯನ್ನ ಉಂಟು ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಕಿಚ್ಚನ್ನ ಇಡೋವ್ರನ್ನ ಸಮಾಜಕ್ಕೆ ಮಾರಕ ಅಂತ ಹೇಳ್ತಾ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ. ಘಟನೆ ಆಗಿರೋದು ಶ್ರೀಕೃಷ್ಣ ಪರಮಾತ್ಮ ಒಂದು ಭಾವಚಿತ್ರ ಮತ್ತು ಗೀತಸಾರವನ್ನ ಹರಿದಿರೋದು ಅದೇ ಆಗಿರುವಂತ ಘಟನೆ. ಅವರು DTP ಆಫೀಸ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಇದು ಇಲ್ಲಿ ಇರಬಾರ್ದು, ಇದು ಒಂದು ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದಾರೆ.
ಆಯ್ತು ನಿಜ ಅವರು ಸಮುದಾಯಕ್ಕೆ ಸೇರಿರೋದು, ಅದನ್ನ ಮನವಿ ಕೊಡ್ಬೇಕಾಗಿತ್ತು. ಇದನ್ನ ತೆಗೀರಿ ಸರ್, ಇದನ್ನ ತೆಗೆದುಬಿಟ್ಟು ನೀವು ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಅಲ್ಲಿ ಅಳವಡಿಸ್ರಿ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ನಾವು ಕೂಡ ಒಂದು ಸಮ್ಮತಿಯನ್ನು ಕೊಡ್ತೀವಿ. ಆದ್ರೆ ಅವ್ರು ಮಾಡಿದ ಏಕಾಏಕಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಅದನ್ನ ಕಿತ್ತಿದ್ದಾರೆ. ಅದು ಕಿಲ್ಲೋದು ಯಾವ ಸಂವಿಧಾನದಲ್ಲೂ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ. ಏಕಾಏಕಿ ನಾವು ಒಂದು ಕಾನೂನನ್ನ ನಾವು ಕೈಗೆ ತಗೊಳೋದು ಯಾವ ಕಾನೂನಲ್ಲೂ ಇಲ್ಲ, ಯಾವ ಸಂವಿಧಾನದಲ್ಲೂ ಇಲ್ಲ. ನಮ್ಮ ಡಿಮ್ಯಾಂಡ್ ಏನಿಲ್ಲ, ಇಂಥ ವ್ಯಕ್ತಿ ಕಿಡಿಗೇಡಿ ಯಾರು ಅರ್ದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ FIR ದಾಖಲೆ ಆಗಿದೆ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಈ ತರ ಒಂದು ಘಟನೆ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ಒಂದು ಗೂಂಡಾ ಆಕ್ಟ್ ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡೀಪಾರು ಮಾಡಬೇಕು. ಗಡೀಪಾರು ಮಾಡಿದ್ರೆ ಇನ್ನು ಈ ರೀತಿ ಘಟನೆಗಳು ಯಾರು ಅದನ್ನ ಮುಂದಕ್ಕೆ ಬರಲ್ಲ, ಅವರು ಇನ್ನೊಂದ್ಸತಿ ಮಾಡೋದಕ್ಕೆ ಹೋಗಲ್ಲ.